ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿ ಒಂದು ಇಫ್ತಾರ್ ಸ್ಪೆಷಲ್ ಟೆಂಡರ್ ಕೊಕೊನಟ್ ಮಿಲ್ಕ್ ಶೇಕ್ ಹಾಗೂ ವೆಜ್ ಬ್ರೆಡ್ ರೋಲ್ ಹೇಗೆ ಮಾಡೋದು ಅಂತ ನೋಡುವ. ತುಂಬ ಸಿಂಪಲ್ ರೆಸಿಪಿ, ಹಾಗೆ ಮಾಡಲಿಕ್ಕೂ ತುಂಬ ಸುಲಭವಿದೆ ನಿಮಗೆ. ಮೊದಲು ನಾನಿಲ್ಲಿ ಜ್ಯೂಸ್ ಮಾಡಲಿಕ್ಕೋಸ್ಕರ ಇಲ್ಲಿ ಒಂದು ಪ್ಯಾಕೆಟಲ್ಲಿ ಚೈನಾ ಗ್ರಾಸ್ ಅಂತ ತಗೊಂಡಿದ್ದೇನೆ. ಇದು ನಿಮ್ಮದು 8 ಗ್ರಾಮ್ ಇದು ಪ್ಯಾಕೆಟ್ ಬರ್ತದಲ್ಲ ಇದು ನಾನು ಒಂದು ಪ್ಯಾಕೆಟ್ ಫುಲ್ ಹಾಕ್ತಾ ಇದ್ದೇನೆ. ಇದನ್ನು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಸೋಕ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಈ ಥರ ಇದನ್ನು ಸ್ವಲ್ಪ ಪುಡಿ ಮಾಡಿ ಇದಕ್ಕೆ ನಾನೀಗ 1 ಗ್ಲಾಸಷ್ಟು ಎಳ್ನೀರನ್ನು ಹಾಕ್ತಾ ಇದ್ದೇನೆ, ಬೊಂಡದ ನೀರನ್ನು. ನಿಮ್ಮೊಟ್ಟಿಗೆ ಬೊಂಡ ನೀರು ಇಲ್ಲ ಅಂದರೆ ಜಾಸ್ತಿಯಾಗಿ ನೀರಲ್ಲಿ ಸಹ ನೆನೆ ಹಾಕ್ಬೋದು. ಬೊಂಡ ನೀರಲ್ಲಿ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಡಬಲ್ ಆಗಿ ಬರ್ತದೆ ಅಷ್ಟೇ. ಇಲ್ಲಿ ನಾನು ಉಳಿದ ಬೊಂಡದ ನೀರನ್ನು ಮತ್ತು ಅದರ ಗಂಜಿ ಇದೆಯಲ್ಲ ಅದರ ಪಲ್ಪು ಅದನ್ನು ಹೀಗೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೋಸ್ಕರ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಮಿಲ್ಕ್ ಮೇಡನ್ನು ಹಾಕ್ತಾ ಇದ್ದೇನೆ. ಇದು ನಾನು ಮನೆಯಲ್ಲಿ ಮಾಡಿದಂಥ ಮಿಲ್ಕ್ ಮೇಡ್, ಸೊ ಹಾಗಾಗಿ ಒಂದು ಸ್ವಲ್ಪ ದಪ್ಪ ಇದೆ, ಅದು ಮಾಡಿ ಫ್ರಿಜ್ಜಲ್ಲಿಟ್ಟಿದೆ. ಹಾಗಾಗಿ ಇದಕ್ಕೆ ಇನ್ನು ನಾನು ಒಂದು ಸ್ವಲ್ಪ ಶುಗರಿಗೆ ಒಂದು 5 ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ನೀವು ನೋಡ್ಕೊಂಡು ಹಾಕಿ, ನಿಮಗೆ ಸ್ವೀಟ್ ಜಾಸ್ತಿ ಬೇಕೆನಿಸಿದರೆ ಮಾತ್ರ ಹಾಕಿ. ಲೈಟಾಗಿ ಕುಡಿಯೋದಾದರೆ ನಿಮಗೆ ಮಿಲ್ಕ್ ಮೇಡಿದ ಸ್ವೀಟೇ ಸಾಕಾಗ್ತದೆ. ಸೊ ಇದನ್ನು ಇಷ್ಟನ್ನು ಗ್ರೈಂಡ್ ಮಾಡಿ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇನ್ನಿದಕ್ಕೆ ನೆಕ್ಸ್ಟ್ ನಾನಿಲ್ಲಿ 2 ಪ್ಯಾಕೆಟ್ ಹಾಲು ಹಾಕ್ತಾ ಇದ್ದೇನೆ. ಎರಡು ಪ್ಯಾಕೆಟ್ ಹಾಲನ್ನು ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡುವ ಒಂದು ಸಲ. ಇದಕ್ಕೆ ನಾನಿಲ್ಲಿ ನೆನೆಸಿಟ್ಕೊಂಡಂತಹ ತಂಪು ಬೀಜ ಇದೆಯಲ್ಲ, ಸೊ ಅದನ್ನು ಕೂಡ ಒಂದು 4 ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು. ಆಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ 1 ಗ್ಲಾಸಷ್ಟು ನೀರು ಕೂಡ ಆ್ಯಡ್ ಮಾಡಿದೆ. ಆಮೇಲೆ ನಾನಿಲ್ಲಿ ನೆನೆಸಿಟ್ಕೊಂಡಂತಹ ಇದಿತ್ತಲ್ಲ ಚೈನಾ ಗ್ರಾಸ್, ಅದಕ್ಕೆ ಒಂದು 3 ಸ್ಪೂನಷ್ಟು ಶುಗರ್ ಹಾಕಿ ಇದನ್ನು ಒಂದು ಸ್ವಲ್ಪ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಇದು ಬಿಸಿ ಆಗ್ತಾ ಬಂದ ಹಾಗೆ ನೋಡಿ ಮೆಲ್ಟ್ ಆಗ್ತಾ ಬರ್ತದೆ. ಕರೆಕ್ಟ್ ಮೆಲ್ಟ್ ಆದರೆ ಆಯಿತು. ಇದೀಗ ಒಳ್ಳೆ ಕುದಿ ಬಂದಿದೆ. ಕುದಿ ಬರುವಾಗ ಅದು ಮೆಲ್ಟ್ ಆಗ್ತದೆ ಚೈನಾ ಗ್ರಾಸ್. ಸೊ ಅದಕ್ಕೆ ಈಗ ನಾನು ಒಂದು ಸ್ವಲ್ಪ ಗ್ರೀನ್ ಕಲರ್ ಹಾಕ್ತಾ ಇದ್ದೇನೆ. ಇದು ಸಹ ಹಾಗೆ ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕೋಬೋದು, ಇಲ್ಲದಿದ್ದೇನೆ ಕಲರ್ ಇಲ್ಲ ಅಂದರೂ ಸಹ ಒಳ್ಳೆ ಕಾಣ್ತದೆ, ಟೇಸ್ಟ್ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಕಲರ್ ಬೇಕಿದ್ರೆ ಮಾತ್ರ ಹಾಕೊಳ್ಳಿ. ಈಗ ಇದು ಎಲ್ಲ ಒಳ್ಳೆ ಮೆಲ್ಟ್ ಆಗಿದೆ ನೋಡಿ ಚೈನಾ ಗ್ರಾಸ್. ನೆಕ್ಸ್ಟ್ ನಾನಿಲ್ಲಿ ಇದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈ ಥರ ಸಟ್ಟಾಗಲಿಕ್ಕೋಸ್ಕರ ನಾನೊಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಇದು ಫುಲ್ಲು ತಣ್ಣಗಾದ ಮೇಲೆ ಇದನ್ನು ಪೀಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. 1-2 ಗಂಟೆ ಬಿಟ್ಟ ನಂತರ ನೋಡಿ ಈ ಥರ ಸಟ್ಟೆಯಾಗಿ ಬಂದಿದೆ. ಇನ್ನು ಇದನ್ನು ನಾನು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಟೆಂಡರ್ ಕೊಕೊನಟ್ ಜ್ಯೂಸಿಗೆ ಆ್ಯಡ್ ಮಾಡ್ತಾ ಇದ್ದೇನೆ. ಈ ಥರ ಸ್ಕ್ವೇರ್ ಪೀಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು. ಈಗ ನಮ್ಮ ಟೆಂಡರ್ ಕೊಕೊನಟ್ ಮಿಲ್ಕ್ ಶೇಕ್ ಕಲರ್ಫುಲ್ಲಾಗಿ ರೆಡಿಯಾಗಿ ಬಂದಿದೆ ನೋಡಿ. ಇನ್ನು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನಮ್ಮ ಟೆಂಡರ್ ಕೊಕೊನಟ್ ಮಿಲ್ಕ್ ಶೇಕ್ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ವೆಜ್ ರೋಲ್ ಮಾಡಲಿಕ್ಕೋಸ್ಕರ ಈ ಥರ ಬ್ರೆಡ್ ಪೀಸನ್ನು ಇದರ ಬದಿಯ ಸೈಡ್ ಸ್ಕ್ವೇರ್ ಪೀಸ್ ನೋಡಿ ಇದೆಯಲ್ಲ, ಅದನ್ನೆಲ್ಲ ಕಟ್ ಮಾಡಿ ಈ ಥರ ತೆಗೆದಿಟ್ಕೊಂಡಿದ್ದೇನೆ. ಸೊ ನಮಗೆ ಮಿಡ್ಲ್ ಪೀಸ್ ಮಾತ್ರ ಸಾಕು. ಈ ಸೈಡ್ ತೆಗೆದಿಟ್ಟ ಎಕ್ಸ್ಟ್ರಾ ಪೀಸ್ ಇದೆಯಲ್ಲ, ಅದನ್ನು ಈ ಥರ ಮಿಕ್ಸಿಗೆ ಹಾಕಿ ಕ್ರಮ್ಸ್ ರೆಡಿ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ. ಒಂದು ಫ್ರೈ ಪ್ಯಾನಿಗೆ ನಾವು ಒಂದು ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜಿನ 2 ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಇದಕ್ಕೆ ನಾನು ಒಂದು 1/4 ಸ್ಪೂನಷ್ಟು ಕಾಯಿಮೆಣಸು ಪೇಸ್ಟ್ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಗೆ 1/4 ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನೋಡಿ ಹಾಕಿದರೆ ಆಯಿತು. ನಾವು ಆಲೂಗಡ್ಡೆ ಬೇಯಿಸುವಾಗ ಅದಕ್ಕೆ ಸಹ ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೋಡಿ ಹಾಕಿ. ಇಲ್ಲಿ ಹಾಗೆ ನಾನು 1 ಸ್ಪೂನಷ್ಟು ಚಿಕನ್ ಮಸಾಲ ಹುಡಿ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಎಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಇದು ತುಂಬ ಇದೇನು ಫ್ರೈ ಆಗಬೇಕಂತ ಹೇಳಿ ಏನಿಲ್ಲ. ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಒಂದು 1/4 ಟೀ ಸ್ಪೂನಷ್ಟು ಹಾಕಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಿನ 2 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಈ ಥರ ಸ್ಮ್ಯಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ.
ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಬ್ರೆಡ್ ರೋಲು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಬೇಗ ಆಗ್ತದೆ ನಿಮಗೆ, ತುಂಬ ಕೆಲಸ ಏನಿಲ್ಲ, ಬೇಗ ರೆಡಿ ಮಾಡ್ಬೋದು, ತುಂಬ ಟೈಮ್ ಬೇಕಾಗಿ ಏನಿಲ್ಲ. ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಸಹ ಬರ್ತದೆ ಇದು. ಈ ಥರ ಎಲ್ಲ ಮಸಾಲೆ ಒಂದೇ ಥರ ಎಲ್ಲ ಕಡೆ ಸ್ಪ್ರೆಡ್ ಆದರೆ ಸಾಕು. ನಮ್ಮ ಆಲೂಗಡ್ಡೆ ಜೊತೆ ಎಲ್ಲ ಮಿಕ್ಸ್ ಆದರೆ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಬ್ರೆಡ್, ಅದನ್ನು ಒಂದು ಸ್ವಲ್ಪ ಈ ಥರ ರೋಲ್ ಮಾಡ್ಕೊಳ್ತಾ ಇದ್ದೇನೆ. ಆದಷ್ಟು ನೀವು ಬ್ರೆಡ್ ಮಾತ್ರ ಫ್ರೆಶ್ಶೇ ತೆಗಿಬೇಕು. 2-3 ದಿನ ಆದ ನಂತರ ಬ್ರೆಡ್ಡಲ್ಲಿ ಅಷ್ಟು ಒಳ್ಳೆಯದಾಗಿ ಬರೋದಿಲ್ಲ. ಸೊ ಆಲೂಗಡ್ಡೆನ ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇನ್ನು ನೆಕ್ಸ್ಟ್ ಇದರ ಒಳಗೆ ಬ್ರೆಡ್ಡಿನ ಒಳಗಡೆ ಈ ಥರ ಇಟ್ಟು ರೋಲ್ ಮಾಡಿಕೊಳ್ತೇನೆ ನೋಡಿ. ಇನ್ನಿದು ಈ ಥರ ಫುಲ್ ಕವರ್ ಆಗದಿದ್ರೂ ಏನಾಗಲ್ಲ. ನೆಕ್ಸ್ಟ್ ಎಗ್ಗಲ್ಲಿ ಡಿಪ್ ಮಾಡಬೇಕಾದ್ರೆ ಅದು ಸರಿ ಆಗ್ತದೆ. ಇಲ್ಲಿ ನನ್ನ ಬ್ರೆಡ್ ಕ್ರಮ್ಸ್ ನೋಡಿದ್ರಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲಿಗೆ 2 ಮೊಟ್ಟೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈ ಥರ ಪೇಸ್ಟ್ ಕೂಡ ರೆಡಿ ಮಾಡ್ಕೊಳ್ತೇನೆ ಮೊಟ್ಟೆಯದ್ದು. ಇನ್ನು ನಾವು ಫ್ರೈ ಮಾಡಿಕೊಳ್ಳುವ. ಮಾಡಿಟ್ಕೊಂಡಂಥ ಬ್ರೆಡ್ ರೋಲ್ ಇತ್ತಲ್ಲ ಅದನ್ನು ಈ ಥರ ಎಗ್ಗಿಗೆ ಒಂದು ಸಲ ಡಿಪ್ ಮಾಡಿ ಫುಲ್ಲು, ನಂತರ ಕ್ರಮ್ಸಿಗೆ ಒಂದು ಸಲ ಹೀಗೆ ಹಾಕಿ ಫುಲ್ಲು ಅದನ್ನು ಕೂಡ ಫುಲ್ ಕವರ್ ಮಾಡಿಕೊಂಡ್ರೆ ಆಯಿತು. ಎಲ್ಲ ಕಡೆ ಈ ಥರ ಕವರ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಇನ್ನು ನಾವು ಇದನ್ನು ಒಂದು ಸಲ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿದ್ರಲ್ಲ ನಮ್ಮ ಬ್ರೆಡ್ ವೆಜ್ ರೋಲು ತುಂಬ ಈಸಿಯಾಗಿ ರೆಡಿ ಆಗ್ತದೆ ಮಾಡಲಿಕ್ಕೆ, ಕೆಲಸ ಕೂಡ ಇಲ್ಲ, ಹಾಗೆ ತುಂಬ ಫಾಸ್ಟಾಗಿ ಆಗುವಂಥ ಬ್ರೆಡ್ ರೋಲ್ ಹೇಳ್ಬೋದು. ತುಂಬ ಈಸಿಯಾಗಿದೆ ಮಾಡಲಿಕ್ಕೆ. ನೋಡಿದ್ರಲ್ಲ ನೀವು ಕೂಡ ಈ ಇಫ್ತಾರಿಗೆ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿದೆ ಬ್ರೆಡ್ ರೋಲ್ ಮಾಡಲಿಕ್ಕೂ, ಹಾಗೆ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ಮಾಡಲಿಕ್ಕೂ ಕೂಡ. ಈ ರೆಸಿಪಿ ಹೇಗಾಗಿದೆ ಅಂತೇಳಿ ನನಗೆ ಇವತ್ತು ಕಮೆಂಟ್ಸ್ ಮಾಡಿ ನೀವು ತಿಳಿಸಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.